ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿದ್ದ ಲಾಯರ್ ಜಗದೀಶ್ ಕೊಡಿಗೆಹಳ್ಳಿಯ ರಸ್ತೆಯಲ್ಲಿ ಅಣ್ಣಮ್ಮ ಕುರಿಸುವ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಜೈಲು ಸೇರಿದ್ರು. 93 ದಿನಗಳ ಸೆರೆಮನೆ ವಾಸದ ನಂತರ ಜಾಮೀನಿನ ಮೇಲೆ ರಿಲೀಸ್ ಆಗಿರುವ ಜಗದೀಶ್ ಇದೀಗ ನಟ ದರ್ಶನ್ ತೂಗುದೀಪ ಬಗ್ಗೆ ಮಾತನಾಡಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ರು. ಆ ಸಮಯದಲ್ಲಿ ಲಾಯರ್ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರನ್ನ ಜೈಲಿನಿಂದ ಕರೆದುಕೊಂಡು ಬರ್ತೀನಿ ಅಂತೆಲ್ಲ ವಿಡಿಯೋ ಮಾಡಿ ಸದ್ದು ಸುದ್ದಿಯಾಗಿದ್ರು. ದರ್ಶನ್ನ ನಾನು ಜೈಲಿನಿಂದ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಸೀದಾ ಬಿಗ್ ಬಾಸ್ ಮನೆಗೆ ಹೋಗಿದ್ದ ಲಾಯರ್ ಜಗದೀಶ್ ಹೊರ ಬರ್ತಿದ್ದಂತೆ ಜೈಲು ಸೇರಿದ್ರು. ಈ ಬಗ್ಗೆ ಮಾತನಾಡ್ತಾ ದರ್ಶನ್ ಕೊಲೆ ಆರೋಪದಲ್ಲಿ ಒಳಗೆ ಹೋಗಿದ್ರು. ಅವರಿಗೂ ನನಗೂ ತುಂಬಾನೇ ವ್ಯತ್ಯಾಸವಿದೆ. ದರ್ಶನ್ ಎಲ್ಲಿ, ನಾನೆಲ್ಲಿ? ನಾನೊಬ್ಬ ಹೋರಾಟಗಾರ. ಅವರ ಮೇಲೆ ಕೊಲೆ ಆರೋಪವಿದೆ. ನನ್ನ ಮೇಲೆ ಯಾವುದೂ ಕೊಲೆ ಆರೋಪವಿಲ್ಲ. ನಾನು ಮಾಡೋದೂ ಇಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ ಎಂದಿದ್ದಾರೆ ಲಾಯರ್ ಜಗದೀಶ್. ಧೀರೇನ್ ರಾಮ್ಕುಮಾರ್ ಅಭಿನಯದ ಪಬ್ಬಾರ್ ಸಿನಿಮಾಕ್ಕೆ ನಿನ್ನೆ ಮುಹೂರ್ತ ನೆರವೇರಿದೆ. ತಂಗಿ ಪೂರ್ಣಿಮಾ ಅವರ ಮಗ ಧೀರೇನ್ಗೆ ಬೆಂಬಲವಾಗಿ ನಿಂತಿರುವ ಶಿವರಾಜ್ ಕುಮಾರ್ ಅವರು ತಮ್ಮ ಗೀತಾ ಪಿಕ್ಚರ್ಸ್ ಬ್ಯಾನರ್ನಡಿಯಲ್ಲಿ ಪಬ್ಬಾರ್ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ನೆನಪಿರಲಿ ಪ್ರೇಮ್ ಪುತ್ರಿ ಅಮೃತ ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಧೀರೇನ್ ರಾಮ್ಕುಮಾರ್ ಕಣಿವೆಯೊಂದರಲ್ಲಿ ಗನ್ ಹಿಡಿದು ನಿಂತಿದ್ದಾರೆ. ನೋಟದಲ್ಲಿ ನೋವಿದೆ, ನಿಲುವಿನಲ್ಲಿ ಹುಡುಕಾಟವಿದೆ. ಕಾಶ್ಮೀರದ ಪಹಲ್ಗಾಮ್ ಪ್ರಕರಣ ಸದ್ದು ಮಾಡ್ತಾ ಇರೋ ಸಮಯದಲ್ಲೇ ಧೀರೇನ್ ಅವರ ಹೊಸ ಸಿನಿಮಾ ಲುಕ್ ನೋಡಿದಾಗ ಕಾಶ್ಮೀರದ್ದೇ ಕತೆ ಹೇಳೋಕೆ ಹೊರಟಿದ್ದಾರಾ ಅನ್ಸುತ್ತೆ. ಆದರೆ ಇದು ಹಿಮಾಲಯದ ಕಥೆ. ಹಿಮಾಲಯದ ಕಣಿವೆಯಲ್ಲಿರೋ ಒಂದು ಹಳ್ಳಿಯೇ ಪಬ್ಬಾರ್. ಅಲ್ಲಿ ನಡೆಯೋ ಒಂದು ಎಮೋಷನಲ್ ಥ್ರಿಲ್ಲರ್ ಸಿನಿಮಾ ಇದು. ಸ್ಯಾಂಡಲ್ವುಡ್ಗೆ ಶಿವರಾಜ್ ಕುಮಾರ್ ಅವರ ಸಹೋದರಿ ಪೂರ್ಣಿಮಾ ರಾಮ್ಕುಮಾರ್ ಪುತ್ರ ಧೀರೇನ್ ರಾಮ್ಕುಮಾರ್ ಶಿವ 143 ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ನೀಡಿದ್ರು. ಇದೀಗ ಅವರ ಸಪೋರ್ಟ್ಗೆ ನಿಂತಿದ್ದಾರೆ ಶಿವಣ್ಣ. ತಂಗಿ ಪೂರ್ಣಿಮಾ ಮಗ ಧೀರೇನ್ಗಾಗಿ ಶಿವಣ್ಣ ತಮ್ಮ ಗೀತಾ ಪಿಕ್ಚರ್ಸ್ ಬ್ಯಾನರ್ನಲ್ಲೇ ಈ ಪಬ್ಬಾರ್ ಸಿನಿಮಾವನ್ನ ಮಾಡ್ತಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತೀಯ ಸೇನೆ ಪ್ರತೀಕಾರ ತೀರಿಸಿಕೊಂಡಿದೆ. ಮಧ್ಯರಾತ್ರಿಯ ನಂತರ ಭಯೋತ್ಪಾದಕರು ಶಾಂತವಾಗಿ ನಿದ್ರಿಸ್ತಾ ಇದ್ದಾಗ ಭಾರತ ಆಪರೇಷನ್ ಸಿಂಧೂರ್ ಪ್ರಾರಂಭಿಸಿತು. ಇದರಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕೆ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ದಾಳಿಗಳನ್ನು ನಡೆಸಲಾಯಿತು. ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಕಿಚ್ಚ ಸುದೀಪ್ ಸೇರಿದಂತೆ ಅನೇಕ ನಟರು ಪ್ರತಿಕ್ರಿಯೆ ನೀಡಿದ್ದಾರೆ. ಧ್ರುವ ಸರ್ಜಾ ತಮ್ಮ ಎಕ್ಸ್ ಖಾತೆಯಲ್ಲಿ ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನ ಬೆಂಬಲಿಸುವವರಿಗೆ ಪೋಸ್ಟ್ ಮಾಡಿದ್ದಾರೆ. ಕಿಚ್ಚ ಸುದೀಪ್, ಶಿವರಾಜ್ ಕುಮಾರ್ ಬಳಿಕ ಆಕ್ಷನ್ ಪ್ರಿನ್ಸ್ ಶೀಘ್ರದಲ್ಲಿಯೇ ನಿಮ್ಮನ್ನ ಭಾರತದಿಂದ ಹೊರಹಾಕ್ತೇವೆ ಎಂದಿದ್ದಾರೆ. ಭಾರತದಲ್ಲಿಯೇ ಇದ್ಕೊಂಡು ಪಾಕಿಸ್ತಾನವನ್ನ ಬೆಂಬಲಿಸುವವರಿಗೆ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಅವರ ಪೋಸ್ಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಧ್ರುವ ಸರ್ಜಾ ಪೋಸ್ಟ್ನಲ್ಲಿ ಪಾಕಿಸ್ತಾನದ ಬಗ್ಗೆ ಅನುಕಂಪ ತೋರಿಸ್ತಾ ಭಾರತದಲ್ಲಿ ಇರುವವರೇ ನೀವು ಅವರ ಬಗ್ಗೆ ಸಹಾನುಭೂತಿ ಹೊಂದಿದ್ರೆ ನೀವು ಸಹ ಭಯೋತ್ಪಾದಕರು, ಭಾರತದ ದ್ರೋಹಿಗಳಾಗಬೇಡಿ. ಭಾರತದಲ್ಲಿ ಇರುವುದು ಭಾರತದ ಮೇಲೆ ನಂಬಿಕೆ ಇಟ್ಟಂತೆ ನೀವು ಇರುವ ದೇಶವನ್ನ ನೀವು ಪ್ರೀತಿಸಿ, ಇಲ್ಲವೇ ನಿಮ್ಮನ್ನ ಭಾರತದಿಂದ ಹೊರಹಾಕ್ತೇವೆ. ಜೈ ಹಿಂದ್ ಅಂತ ಧ್ರುವ ಸರ್ಜಾ ತಮ್ಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನ ನಾಯಕ ನಟ ವಿನಯ್ ರಾಜ್ಕುಮಾರ್ ಅಭಿನಯದ ಸಿಟಿ ಲೈಟ್ಸ್ ಚಿತ್ರದ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಇದನ್ನು ವಿನಯ್ ರಾಜ್ಕುಮಾರ್ ಬರ್ತ್ಡೇ ಹಿನ್ನೆಲೆಯಲ್ಲಿಯೇ ರಿಲೀಸ್ ಮಾಡಲಾಗಿದೆ. ವಿನಯ್ ರಾಜ್ಕುಮಾರ್ ಅವರ 37ನೇ ಜನ್ಮದಿನಕ್ಕೆ ಈ ಮೂಲಕ ಡೈರೆಕ್ಟರ್ ದುನಿಯಾ ವಿಜಯ್ ವಿಶ್ ಮಾಡಿದ್ದಾರೆ. ಸಿಟಿ ಲೈಟ್ಸ್ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ರಗಡ್ ಲುಕ್ ಅಲ್ಲಿಯೇ ಇದ್ದಾರೆ. ಈ ಹಿಂದಿನ ಪೆಪೆ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ರಗಡ್ ಲುಕ್ ಅಲ್ಲಿಯೇ ಅಭಿನಯಿಸಿದ್ದಾರೆ. ಇದೀಗ ಸಿಟಿ ಲೈಟ್ಸ್ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಮತ್ತೊಂದು ಲೆವೆಲ್ನ ರೋಲ್ ಮಾಡಿದ್ದಾರೆ. ಅದರ ಝಲಕ್ ಈಗಾಗಲೇ ಬಿಟ್ಟಿರೋ ಪೋಸ್ಟರ್ನಲ್ಲಿಯೇ ರಿವೀಲ್ ಆಗಿದೆ. ಆದರೆ ಈಗಿನ ಸಿಟಿ ಲೈಟ್ಸ್ ಪ್ರೊಮೋದಲ್ಲಿ ಮೇಕಿಂಗ್ ವಿಡಿಯೋ ರಿವೀಲ್ ಆಗಿದೆ. ಶೂಟಿಂಗ್ ಸೆಟ್ನಲ್ಲೇ ವಿನಯ್ ರಾಜ್ಕುಮಾರ್ ಹೇಗೆ ಇರ್ತಾರೆ, ಚಿತ್ರದ ದೃಶ್ಯಗಳನ್ನು ಅದೆಷ್ಟು ಕುತೂಹಲದಿಂದ ನೋಡ್ತಾರೆ, ಹಾಗೆ ಶೂಟಿಂಗ್ ಬ್ರೇಕ್ ಟೈಮ್ನಲ್ಲಿ ಏನೆಲ್ಲ ಮಾಡ್ತಾರೆ ಎನ್ನುವ ದೃಶ್ಯಗಳು ಈ ಒಂದು ಪ್ರೊಮೋದಲ್ಲಿದೆ. ನಟಿ ಪ್ರಿಯಾಂಕಾ ಉಪೇಂದ್ರ ಇದೀಗ ಬಾಲಿವುಡ್ನತ್ತ ಹೆಜ್ಜೆ ಇಟ್ಟಿದ್ದಾರೆ. ಕರಣ್ ಸ್ಥಿತಿ ಸುವರ್ಣ ನಿರ್ದೇಶಿಸಲಿರುವ ಸೆಪ್ಟೆಂಬರ್ 21 ಎಂಬ ಶೀರ್ಷಿಕೆಯುಳ್ಳ ಸಿನಿಮಾದಲ್ಲಿ ಪ್ರಿಯಾಂಕಾ ನಟಿಸಲಿದ್ದಾರೆ. ಬೆಂಗಳೂರು ಮೂಲದ ಅಮರ್ ರೋಗಿ ಮತ್ತು ಆತನ ಆರೈಕೆ ಮಾಡುವ ನರ್ಸ್ ಒಬ್ಬಳ ನಡುವಿನ ಕಥೆಯನ್ನ ಈ ಸಿನಿಮಾ ಹೊಂದಿದೆ. ಬಹುತಾರಾಗಣದ ಈ ಸಿನಿಮಾದಲ್ಲಿ ಪ್ರಿಯಾಂಕಾ ಉಪೇಂದ್ರ ನರ್ಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಬಾಲಿವುಡ್ನ ಪ್ರವೀಣ್ ಸಿಂಗ್ ಸಿಸೋಡಿಯಾ, ಜರೀನಾ ವಹಾಬ್ ಮತ್ತು ಅಮಿತ್ ಬೆಹ್ ಮುಖ್ಯ ಭೂಮಿಕೆಯಲ್ಲಿ ಇರಲಿದ್ದಾರೆ. ಖಿನ್ನತೆ ಮತ್ತು ಸ್ಮರಣ ಶಕ್ತಿ ಕಳೆದುಕೊಂಡ 60 ವರ್ಷದ ವ್ಯಕ್ತಿ ರಾಜ್ಕುಮಾರ್ ಪಾತ್ರದಲ್ಲಿ ಪ್ರವೀಣ್ ಸಿಂಗ್ ಸಿಸೋಡಿಯಾ ನಟಿಸ್ತಾ ಇದ್ದಾರೆ. ರಾಜ್ ಸ್ಥಿತಿ ಹದಗೆಡ್ತಾ ಇದ್ದಂತೆ ಆರೈಕೆ ಮಾಡೋದಕ್ಕೆ ಕಮಲಾ ಅವರ ಜೀವನಾಡಿಯಾಗುತ್ತಾಳೆ. ಭಾವನಾತ್ಮಕ ಬೆಂಬಲದ ಜೊತೆಗೆ ಆಕೆ ಅವನನ್ನು ಆರೈಕೆ ಮಾಡ್ತಾ ಇರ್ತಾಳೆ. ರೋಗಿ ಆರೈಕೆ ಮಾಡುವ ಮಹಿಳೆಯ ಹೋರಾಟ, ಕಾಯಿಲೆಯನ್ನು ನಿಭಾಯಿಸುವಾಗ ಎದುರಾಗುವ ಸವಾಲುಗಳು, ರೋಗಿ ಗುಣಮುಖನಾಗಬೇಕು ಅಂತ ಆಕೆ ಮಾಡುವ ಕೆಲಸ ಚಿತ್ರದ ಕಥೆ ಎಂದಿದ್ದಾರೆ ನಿರ್ದೇಶಕರು.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.